ಮಾನ್ಯ ಅಧ್ಯಕ್ಷರು ಇದನ್ನು ಗಂಭೀರವಾಗಿ ತಗೊಳ್ತಾರೆ ಅಂತ ವಿಶ್ವಾಸದಿಂದ ಈ ಒಂದು ಸಂಗತಿಗಳು ಹೇಳ್ತಾನೆ. ತುಂಬ ಮಾತಾಡ್ಲಿಕ್ಕೆ ಹೋಗಲ್ಲ, ವಿಚಾರಗಳಿಗೆ ನೇರ ಬಂದು ಇದನ್ನು ತಿಳಿಸುವಂಥ ಕೆಲಸ ನಾನು ಮಾಡ್ತೇನೆ. ಸ್ವಲ್ಪ ಸಮಸ್ಯೆ ಇದೆ, ನೀವೇನೋ ಮಾಡಬಾರ್ದು ಅನ್ನೋ ಯೋಚನೆಯಲ್ಲಿ ಇದೆಲ್ಲ ಸಮಸ್ಯೆ ಆಗಿದೆ ಅಂತ ನಾನು ಹೇಳ್ತಾ ಇರೋದಲ್ಲ. ಒಂದು ಆರಂಭದೊಳಗಡೆ ಯುವ ನಿಧಿ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಸರ್ವರ್ ಇಲ್ಲದೆ ಅರ್ಜಿಗಳು ಆಗದೆ ಅರ್ಜಿಗಳನ್ನು ಪರದಾಟ ಮಾಡಿ ಅರ್ಜಿ ಸಲ್ಲಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನನಗೆ. ಸೊ ಬಹಳಷ್ಟು ಜನಕ್ಕೆ ಆಗಬೇಕಾದಂಥದ್ದನ್ನು ಕೂಡ ಬಹಳ ಇದೆ ಅನ್ನೋಂಥ ಸಂಗತಿನ ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕಾದ್ರೆ ನಮ್ಮ ಜವಾಬ್ದಾರಿ ಅನ್ನೋ ಕಾರಣಕ್ಕೋಸ್ಕರ ಈ ಸಂಗತಿನ ನಾನು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ. ಇದು ಯುವ ನಿಧಿಗೆ ಸಂಬಂಧಪಟ್ಟಂತೆ. ಇನ್ನೊಂದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಇರುವಂಥ ಒಂದಷ್ಟು ಸಂಗತಿಗಳನ್ನು ಬೆಳಕು ಚೆಲ್ಲಬೇಕು ಅಂತ ಅಂದ್ಕೊಂಡಿದ್ದೇನೆ. ಬಸ್ಗಳ ಸಂಚಾರದ ಪ್ರಮಾಣ ಇಳಿಕೆ ಆಗಿರೋಂಥದ್ದು ಗಮನಿಸ್ತಾ ಇದ್ದೇವೆ ನಾವು. ಯಾಕೆಂದರೆ ನಮ್ಮ ಹತ್ರ ಅರ್ಜಿಗಳು ಬರ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಶಿವಮೊಗ್ಗ ನಗರದಲ್ಲೇ ವಿಶೇಷವಾಗಿ. ಅದನ್ನು ಗಮನದಲ್ಲಿ ಇಟ್ಕೊಂಡು KSRTC ಮ್ಯಾನೇಜರ್ಗಳಿಗೆ ಅವರ ಅಲ್ಲಿನ ಚೇರ್ಮನ್ಗಳಿಗೆ ಮಾತಾಡಿದಾಗ ಪರಿಸ್ಥಿತಿ ಅವರು ನಮಗೆ ಹೇಳಿದಂಥ ಕಾರಣಕ್ಕೋಸ್ಕರ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸಂಚಾರ ಪ್ರಮಾಣ ಇಳಿಕೆ ಆಗಿರೋಂಥದ್ರ ಬಗ್ಗೆ ಗಮನಿಸಬೇಕು. ಬಸ್ ಟಿಕೆಟ್ದಲ್ಲಿ ಅಪಾರ ಆಗಿದೆ ಅನ್ನೋಂಥದ್ದನ್ನು ಕೂಡ ಗಮನಿಸಿ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ. ಅದ್ರ ಹೇಗೆ ಸರಿಪಡಿಸ್ಬೇಕು ಗೊತ್ತಿಲ್ಲ. ಹೇಳಿದ್ರೆ ಒಂದು ಸಹಜವಾದಂಥ ರೀತಿಯೊಳಗೆ ಪೆಟ್ರೋಲ್ ಡೀಸೆಲ್ ಏನಿದೆ ಅಂತ ಹೇಳ್ತೇವೆ ನಾವು, ಅದಕ್ಕೆ ಏನಾದ್ರು ಒಂದು ದಾರಿ ಹುಡುಕ್ಬೋದ ಅನ್ನೋದನ್ನು ಕೂಡ ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ ಅಂಥೇಳಿ. ವಿಪರೀತ ಜನದಟ್ಟಣೆಯಿಂದ ಅಸುರಕ್ಷಿತ ಪ್ರಯಾಣ, ನಾವು ದಿನ ಪತ್ರಿಕೆಗಳಲ್ಲಿ ಇದನ್ನು ಓದ್ತಾ ಇದ್ದೇವೆ. ಬಹಳಷ್ಟು ಜನ ಒಟ್ಟಿಗೆ ನುಕ್ಕೊಂಡು ಹೋಗ್ತಾ ಇರೋಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದರಿಂದ ಸ್ವಲ್ಪ ನಾವು ಸುರಕ್ಷತೆ ಪ್ರಯಾಣದ ಕಡೆಗೆ ಗಮನ ಕೊಡುವಂಥದ್ದು ಅಗತ್ಯ ಇದೆ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾವು ಮಾತುಕತೆ ಮಾಡುವಂಥದ್ದು ಅಗತ್ಯ ಇದೆ ಅಂತ ಹೇಳ್ತೇನೆ ನಾನು. ಬಸ್ಗಳ ನಿರ್ವಹಣೆ ಅನೇಕರು ಹೇಳ್ಬೋದು ಇದು KSRTCಗೆ ಮಂತ್ರಿಗೆ ಸಂಬಂಧಪಟ್ಟಿದ್ದು, ಇಲ್ಲಾಕೆ ಉಲ್ಲೇಖ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಕಾರಣ ಇದೆ. ಅದಕ್ಕೋಸ್ಕರ ಇದನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಯಾಕೆಂದರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಯಾಕಂದರೆ ಇದು ಯೋಜನೆಗಳ ಪರಿಣಾಮ ಇವತ್ತು ನಾವು ಅನೇಕ ಸಂಗತಿಗಳು ಫೇಸ್ ಮಾಡ್ತಾ ಇದ್ದೇವೆ ನಾವು ಅಂಥೇಳಿ. ಅವಾಗಲೇ ತಾವೊಬ್ಬಳು ತಾಯಿ ಬಂದು ನಿಂತ್ಕೊಂಡು ಹೇಳಿದರು, ನಾವು ಹೆಚ್ಚಿನ ಸಂಖ್ಯೆ ಒಳಗಡೆ ನಾವು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಅವಕಾಶಗಳಾಗಿದೆ, ಒಟ್ಟೊಟ್ಟಿಗೆ ನಾವು ಹೋಗ್ತೇವೆ, ಈ ಥರದ್ದೆಲ್ಲ ಸಂಗತಿಗಳು ಹೇಳಿದ್ದಾರೆ. ಇದ್ರ ಪರಿಣಾಮ ನಾವು ಎಲ್ಲೋ ಒಂದು ಕಡೆಗೆ ಸಮಸ್ಯೆಗಳ ಬಗ್ಗೆನೂ ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ ಅಂಥೇಳಿ. ಬಸ್ ಟಿಕೆಟ್ಗಳಿಗೆ ಸಂಬಂಧಪಟ್ಟಂತೆ ನಿಗದಿತ ಕಿಲೋಮೀಟರ್ಗಿಂತ ಹೆಚ್ಚಿನ ದೂರ ಪ್ರಯಾಣಕ್ಕೆ ಬಳಕೆ ಆಗುತ್ತಿದೆ ಅನ್ನೋಂಥದ್ದು ಮಾತಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಂಥದ್ದು ಅಗತ್ಯ ಇದೆ. ಇನ್ನು ಅನ್ನಭಾಗ್ಯದ ಬಗ್ಗೆ ಯೋಚನೆ ಮಾಡೋದಾದರೆ, ಪಡಿತರ ಚೀಟಿಗಳು ಇವತ್ತು BPLನಿಂದ APL ಆಗ್ತಾ ಇರೋಂಥದ್ದು ಇದೆಯಲ್ಲ, ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ ನಾನು. ಶಿವಮೊಗ್ಗದೊಳಗಡೆ ಉದಾಹರಣೆಗೆ, ಯಾಕಂದರೆ ಇದು ಯೋಜನೆಗೆ ಸಂಬಂಧಪಟ್ಟಂಥ ಸಂಗತಿಯನ್ನು ಕಾರಣಕ್ಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ನಾನು. ಶಿವಮೊಗ್ಗ ನಗರ ಒಂದರಲ್ಲೇ 5700ಕ್ಕೂ ಹೆಚ್ಚು ಜನ BPL ಇದ್ದರು, ಅವರೀಗ APL ಆಗಿಬಿಟ್ರು. ಏನು ಕಾರಣ ಗೊತ್ತೇನೋ? ಇದನ್ನು ಹೇಗಾದರೂ ಮಾಡಿ ಇದನ್ನು ಯೋಚನೆ ಮಾಡಬೇಕು ಅಂತ ನನಗೆ ಅನಿಸೋದು. ಹಾಗಾಗಿ ಮಂತ್ರಿಗಳು ಕೂಡ ಇಲ್ಲೇ ಇದ್ದಾರೆ. ಮೊನ್ನೆ ಮಂತ್ರಿಗಳು ಇದನ್ನು ಸ್ವಲ್ಪ ಗಂಭೀರವಾಗಿ ತೊಗೊಂಡ್ರೆ ಒಳ್ಳೇದಾಗ್ಬೋದು ಅನ್ನೋದು. ಯಾಕೆಂದರೆ BPL APL ಆಗಿಬಿಡ್ತು. ಏನು ಕಾರಣ ಗೊತ್ತೇನೋ? ಅವನು ಎಜುಕೇಷನ್ನಿಗೋಸ್ಕರ ಲೋನ್ ಮಾಡಿದ್ದಾನೆ, ಅದು ಅದರೊಳಗಡೆ ಎಂಟ್ರಿ ಆಗಿಬಿಡ್ತು. ಎಂಟ್ರಿ ಆದ ತಕ್ಷಣ ಒಂದು ಆದಾಯ ಜಾಸ್ತಿ ಆಯಿತು ಅಂತ ಬಂದುಬಿಡುತ್ತೆ. ಅದರೊಳಗಡೆ ಬ್ಯಾಂಕ್ನಲ್ಲಿ ಸಾಲ ಮಾಡಬೇಕಾದ್ರೆ ನಾವು ಆಡಿಟ್ನ ರಿಪೋರ್ಟ್ ಕೊಡಬೇಕಾದ್ರೆ 3 ವರ್ಷದ ಇದನ್ನು ಕೊಡಬೇಕಾಗತ್ತೆ. ಅಲ್ಲಿ ಒಂದು ಜಾಸ್ತಿ ಇದೆ ಅಂತ ತೋರಿಸಿದ ತಕ್ಷಣ ಇಲ್ಲಿ BPL ಇದ್ದಿದ್ದು APL ಆಗಿಬಿಡುತ್ತೆ. ಮನೆಯಲ್ಲಿ ಇರೋಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯವಸ್ಥೆ ಬೇಕು ಅಂತ ಆದಾಗ ಇದನ್ನು ಸ್ವಲ್ಪ ಗಂಭೀರವಾಗಿ ಗಮನಿಸುವಂಥದ್ದು ಭಾಳ ಅಗತ್ಯ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ದುಡಿಮೆ ಮಾಡಿ ಅವನು APLಗೆ ಹೋದರೆ ನನಗೇನು ಬೇಜಾರಿಲ್ಲ. ಸಾಲ ಮಾಡಿ ಅವನು APL ಆಗ್ತಾ ಇರೋದು. ಸಾಲ ಮಾಡಿ APL ಆಗ್ತಿರೋಂಥ ಒಬ್ಬ ವಿದ್ಯಾರ್ಥಿಗೆ, ಆ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆಗೆ ನೀವು ಕೊಡಬೇಕಾದಂಥ ತಾಯಂದ್ರಿಗೆ ಕೊಡಬೇಕಾದಂಥ 2000 ರೂಪಾಯಿ ವ್ಯತ್ಯಾಸ ಆಗಿಬಿಟ್ರೆ, ಒಂದು ಕಡೆ ನಮ್ಮಲ್ಲಿ ಗಾದೆ ಹೇಳ್ತಾರೆ, ಗಂಡ ಸತ್ತ ದುಃಖ ಬೇರೆ, ಮಂಡ್ಲ ಕತ್ತಿ ಉರಿ ಬೇರೆ ಅಂಥೇಳಿ. ಆ ರೀತಿ ಆಗ್ಬಿಡುತ್ತಾ ಅಂಥೇಳಿ ಅನಿಸ್ಲಿಕ್ಕೆ ಶುರು ಆಗಿಬಿಟ್ಟಿದೆ ನನಗೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಹಿರಿಯರು ತಾವು ಯೋಚನೆ ಮಾಡೋಂಥದ್ದು ಭಾಳ ಅಗತ್ಯ ಇದೆ ಅಂಥೇಳಿ ಅಂದ್ಕೊಂಡಿದ್ದೇನೆ ನಾನು. ಇಲ್ಲೇ ಹೇಳಿದೆ, ಪಡಿತರ ರದ್ದು ಮಾಡ್ತಾ ಇರೋಂಥದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಅಂಥೇಳಿ ಬಹಳ ಪ್ರಮುಖವಾಗಿ ಆಗಬೇಕಾದಂಥ ಇದೇನೆ. ಇಲ್ಲಿ ಶಿವಮೊಗ್ಗ ನಗರ ಒಂದೇ 5000 ಚಿಲ್ಡ್ರನ್ ಅಂತ ಹೇಳಿದ್ರೆ, ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದು ಭಾಳ ಹೆಚ್ಚಿನ ಸಂಖ್ಯೆ ಒಳಗಡೆ BPL APL ಆಗಿರುವಂಥದ್ದು. ಹಾಗಾಗಿ ಇದ್ರು ಯಾವ ಕಾರಣಕ್ಕೆ ಇದಾಗ್ತಾ ಇದೆ ಅನ್ನೋಂಥದ್ದನ್ನು
ತಾವು ಗಮನಿಸುವಂಥದ್ದು ಭಾಳ ಅಗತ್ಯ ಇದೆ. ಮಾನ್ಯ ಅಧ್ಯಕ್ಷರೇನಂತ ಮಾತನ್ನು ಹೇಳಿದೆ ಅದನ್ನು ಗೃಹಲಕ್ಷ್ಮಿಗೆ ಭಾಳ ಸಮಸ್ಯೆ ಆಗತ್ತೆ. ಈ ಕಾರಣಕ್ಕೋಸ್ಕರ ಅಡುಗೆ ಬಿಟ್ಟ ಅವನು, ಉದಾಹರಣೆಗೆ ಹೇಳ್ಬೋದು ಅನ್ನೋದು, ಒಬ್ಬರು ಅಡುಗೆ ಬಿಟ್ಟರು, ಒಬ್ಬರೇ ಅಡುಗೆ ಮಾಡ್ಕೊಂಡು ಬಡಿಸ್ಲಿಕ್ಕೆ ಹೋಗ್ತಾರೆ. ಅವ್ರ ಮಗ ವಿದ್ಯಾವಂತನಾಗಿ ಎಲ್ಲ ಒಂದು ಕಡೆಗೆ ಅವನು ಅಡುಗೆ ಬಿಡ್ತಾನೆ, ಆದರೆ ಅವನು ಬೈಕ್ ತೊಗೊಂಡ್ಬಿಡ್ತಾನೆ. ಅದು ಅವನಿಗೆ APLಗೆ ಹೋಗುವಂಥ ಅವಕಾಶಗಳು ಬಂದುಬಿಡುತ್ತೆ ಸಾಲ ಮಾಡಿದ ತಕ್ಷಣ. ಆದರೆ ಇದಕ್ಕೊಂದು ಎಲ್ಲರೂ ಒಂದು ಕಡೆ ಲಿಮಿಟೇಷನ್ ನಾವು ಹಾಕ್ಕೊಳ್ಳೋದೇ ಹೋದರೆ ಭಾಳ ಸಮಸ್ಯೆ ಆಗಿಬಿಡುತ್ತೆ ಅಂಥೇಳಿ. ಈಗ ಯಾವ ಭಾವನೆ ಇದೆ ಅಂತ ಹೇಳಿದ್ರೆ 2,000 ರೂಪಾಯಿ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ರಾಜ್ಯ ಸರ್ಕಾರ BPLಗಳ ಸಂಖ್ಯೆಗಳನ್ನು ಕಡಿಮೆ ಮಾಡಿ APLಗೆ ಹೋಗ್ತಿದೆಯೋ ಅಂತ ಒಂದು ಮಾತಾಡ್ತಾ ಇದ್ದಾರೆ. ಹಾಗಾಗಬಾರ್ದಲ್ಲ. ಇದ್ರ ಬಗ್ಗೆ ತಾವು ಗಂಭೀರವಾಗಿ ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋದರೆ ತುಂಬ ಸಂಗತಿಗಳಿದೆ. ಸ್ಮಾರ್ಟ್ ಮೀಟ್ರ್ ಬಗ್ಗೆ ಯೋಚನೆ ಮಾಡ್ತಾ ಹೋದಾಗ ಎಷ್ಟು ಹಣ ಅದರೊಳಗಡೆ ಜಾಸ್ತಿ ಕಟ್ತಾ ಇದೆ ಅಂತೇಳಿ ಯೋಚನೆ ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆಗೆ 200 ಯೂನಿಟ್ಗಿಂತ ಜಾಸ್ತಿ ಉಪಯೋಗ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕೆಂದರೆ ಪ್ರತಿ ಮನೆಗೆ ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಗ್ರೈಂಡರ್ ಕೊಡ್ತಾ ಇದ್ದೇವೆ. ನಾವು ಬೇರೆ ಬೇರೆ ನಗರಸಭೆ ಯೋಗೇಶ್ ಇಲ್ಲಿ ಕೂತಿದ್ದಾರೆ, ನಾವು ವಿಶೇಷವಾಗಿ ಸ್ಲಮ್ನಲ್ಲಿ ವಾಸ ಮಾಡ್ತಿರೋಂಥ ಬಡವರಿಗೆ ನಾವು ಗ್ರೈಂಡರ್ ಮಿಷನ್ಗಳನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಸ್ವಾವಲಂಬಿಯಾಗಿ ಬದುಕಬೇಕು ಅವರು ಅಂತೇಳಿ ಗ್ರೈಂಡರ್ ಕೊಡ್ತೇವೆ. ಅದಕ್ಕೆ ಕರೆಂಟ್ ಕೊಡದೆ ಹೋದರೆ ಕಷ್ಟ ಆಗಿಬಿಡುತ್ತೆ ನಮಗೆ. ಈ ಥರದ ಅನೇಕ ಸಂಗತಿಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋ ಸಂಗತಿನೆಲ್ಲ ಹೇಳ್ತಿದ್ದೀನಿ, ನನಗೇನು ಅನಿಸ್ತಿಲ್ಲ ಸನ್ಮಾನ್ಯ ರೇವಣ್ಣವರೇ. ಆದರೆ ಎಲ್ಲ ಒಂದು ಕಡೆಗೆ ನೀವು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತೀರೇನೋ ಹಿನ್ನೆಲೆಯಲ್ಲಿ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತಾ, ಒಂದು ಸದುದ್ದೇಶದ ಯೋಜನೆಗಳು ಜಾರಿಗೆ ಬರಬೇಕು ಅಂತಾದಾಗ ಅನೇಕರು ಕಷ್ಟಪಡಬೇಕಾಗತ್ತೆ.